ಮೈಸೂರು ದಸರಾದ ಒಂದು ಚಿತ್ರಣವನ್ನು ನೋಡೋಣ. ಮೈಸೂರು ದಸರಾ ಅಂತ ಹೇಳಿದಾಗ ನಮಗೆ ಆನೆ ನೆನಪಾಗ್ತದೆ. ಹೌದು. ಅಭಿಮನ್ಯು, ಅರ್ಜುನ, ಧನಂಜಯ, ಏಕಲವ್ಯ, ಕಂಜನ್, ಕಾವೇರಿ, ಪ್ರಶಾಂತ್, ಹೆಣ್ಣಾನೆ ಕೂಡ ಅದರಲ್ಲಿ ಇರ್ತದೆ. ಹೌದು. ಈ ಸಲದ ಮೈಸೂರು ದಸರಾದಲ್ಲಿ ಈ ಆನೆಗಳ ವೈಭವದ ಜೊತೆಯಲ್ಲಿ ಕೋಣಗಳ ವೈಭವ. ಹೌದು. 2 ದಿವಸ ಮೊದಲು ಆ ಅಂಬಾರಿ ಉತ್ಸವ ಯಾವತ್ತಿದೆ ಅದಕ್ಕಿಂತ 2 ದಿವಸ ಮೊದಲು ನಮ್ಮ ಕಂಬಳ ಆಯೋಜನೆ ಮಾಡ್ತೀವಿ. ಆಮೇಲೆ ವಿಜಯದಶಮಿ ಇದು ಕಂಬಳ ಅಂಬಾರಿ ಕೋಣಗಳ ಮೆರವಣಿಗೆಯ ಮೊದಲು ಕಂಬಳದ ಕೋಣಗಳ ಒಂದು ದರ್ಶನ. ಕುಟ್ಟಿ, ಪಾಂತೆ, ಕಾಟಿ, ಮಂಜು, ರಾಬರ್ಟ್, ಬಾಬು, ಕರ್ಣೆ, ಶಬರೀಶ್, ಸೋಮು, ಬಾರ್ಗಿ, ಪಾಂತೆ, ಬೊಲ್ಲೆ, ಗಣಪ, ಸುಬ್ಬು, ರಾಘು, ಚಂದ್ರ, ಸಂತು, ಪಾಂಚು, ಚೆನ್ನ, ಇದೆಲ್ಲ ಈ ವರ್ಷದ ಚಾಂಪಿಯನ್ ಕೋಣಗಳು. ಆ ಎಲ್ಲಾ ಕೋಣಗಳನ್ನು, ಚಾಂಪಿಯನ್ ಕೋಣಗಳನ್ನು ಮೈಸೂರು ದಸರಾದಲ್ಲಿ ಕಾಣುವಂತಹ ಒಂದು ಅಪೂರ್ವ ಅವಕಾಶ ಇದೆ ಈ ಸಲ. ಎಷ್ಟನೇ ತಾರೀಕಿಗೆ? 18 ಮತ್ತೆ 19. 17 ಮತ್ತೆ 18 ಮಾಡುವಂತ ಇತ್ತು. ಸಾಮಾನ್ಯವಾಗಿ ಇಲ್ಲಿ ಕಂಬಳ ಶನಿವಾರ ಮತ್ತು ಆದಿತ್ಯವಾರ ಇರ್ತದೆ. ಅಲ್ಲಿ ಒಂದು ದಿವಸ ಅವರಿಗೇನು ಸಂಕ್ರಾಂತಿ ಬರ್ತದೆ ಅಂತ ಏನಾಯ್ತು, ಅದಕ್ಕಾಗಿ ಆದಿತ್ಯವಾರ ಮತ್ತೆ ಸೋಮವಾರ ಮಾಡುವಂತ ನಾವು ಪ್ಲಾನ್ ಮಾಡಿದ್ವಿ. 2 ದಿವಸ ಮಾಡಿಕೊಂಡು ಮಾಡುವಂತ. ಈಗ ಆದಿತ್ಯವಾರ ಫುಲ್ ಸಿಗ್ತದೆ, ಮತ್ತೆ ಮಂಡೇ ಸಾಯಂಕಾಲ ಮುಗಿಸಿ. ಬೆಂಗಳೂರು ಕಂಬಳದಲ್ಲಿ ಶುಕ್ರವಾರ ಸಂಜೆಯಿಂದಲೇ ಕಾರ್ಯಕ್ರಮ ಆರಂಭ ಆಗಿದೆ. ಇಲ್ಲಿ ಶನಿವಾರ ಸಾಯಂಕಾಲ ಇವರು ಬರ್ತಾರೆ. ಶನಿವಾರ ಸಾಯಂಕಾಲನೇ ಸಾಧಾರಣ ಆರಂಭ ಆಗ್ತದೆ ಎಕ್ಸಿಬಿಷನ್ಸ್, ಸ್ಟಾಲ್ಸ್ ಎಲ್ಲ. ಶನಿವಾರ ಆದಿತ್ಯವಾರ ಪೂರ್ತಿ ಆಗ್ತದೆ, ಸೋಮವಾರ ಪೂರ್ತಿ ಆಗ್ತದೆ. ಬೆಂಗಳೂರು ಕಂಬಳದಲ್ಲಿ ಕೋಣಗಳ ಯಜಮಾನರಿಗೆ ಗೌರವಧನ ಅಂತ ಹೌದು, ಇಲ್ಲಿ ಕೂಡ ಇದೆ. ಹೌದು. ಇಲ್ಲಿ ಗೌರವಧನ ಅಂದರೆ 50,000 ರೂಪಾಯಿ ಕೊಡಬೇಕಂತ ನಿಗದಿ ಮಾಡಿದ್ದೀವಿ. ಅವರಿಗೆ ಹೋಗುದು ಬರುವುದು ಬಾಕಿ ಖರ್ಚು, ಮತ್ತು ಊಟದ ಖರ್ಚನ್ನು ಕೂಡ ಕೊಡುವಂಥದ್ದು. ರೂಮಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಇಲ್ಲಾಂತಂದ್ರೆ ಅವರಿಗೆ ಬೇಕಾದಲ್ಲಿ ಊಟ ಮಾಡೋಕ್ಕಾಗಲ್ಲ, ಇಲ್ಲಿ ರಶ್ ಆಗ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ಅವರ ಖರ್ಚನ್ನು ಒಂದು ಲೆಕ್ಕ ಮಾಡಿ ಅದು ಖರ್ಚನ್ನು ಸಪರೇಟ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಒಳ್ಳೆಯ ರೀತಿಯ ಏನು ಬೆಂಗಳೂರು ಕಂಬಳದಲ್ಲಿ ಒಳ್ಳೆಯ ಮೊಮೆಂಟ್ಗಳನ್ನೆಲ್ಲ ಕೊಟ್ಟಿದ್ದು. ಒಂದು ಮೊಮೆಂಟಿಗೆ ನಾವು 8,000 ರೂಪಾಯಿ ಖರ್ಚು ಮಾಡಿದ್ದೀವಿ ಬೆಂಗಳೂರು ಕಂಬಳದಲ್ಲಿ. ಎಲ್ಲ ಕೋಣಗಳಿಗೆ. ಕೆಲವು ಕೋಣಗಳಿಗೆ ನಮಗೆ ಬೇಜಾರಾಗಿದೆ, ಕೊಡ್ಲಿಕ್ಕೆ ಆಗಲಿ, ಲಾಸ್ಟಿಗೆ ಕೊಡುವಂತ ಇಟ್ಟಿದ್ದೀವಿ. ಆದರೆ ಕೋಣಗಳ ಯಜಮಾನರು ಕೆಲವರು ಬಂದುಬಿಟ್ಟಿದ್ದಾರೆ. ತುಂಬ ಮಾಡಿದ್ದು ಹಾಗೇನೆ ನಾವು ಮತ್ತೆ ಕೆಲವರು ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೂ ಇಲ್ಲಿ ಅವತ್ತೇ ಹೋಗುವಾಗಲೇ ಕೊಡಬೇಕು ಅಂತ ಈ ಸಲ ಪ್ಲ್ಯಾನ್ ಮಾಡಿದ್ವಿ.